ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣ ಮಸ್ತು. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಶ್ರೀನಿವಾಸ್ ಕಡೆಗೆ ಕೈ ತೋರಿಸಿದ್ರು ಅಜ್ಜಿ. ಶ್ರೀನಿವಾಸ್ ಕೂಡ ನನ್ನ ಮಗಳಿಗೆ ಮದುವೆ ನಡೆಯೋದು ನನಗೂ ಸಂತೋಷನೇ. ಆದರೆ ಅದಕ್ಕೂ ಮುಂಚೆ ನಿಮ್ಮ ಮಗ ಯಾರು ಅಂತ ತಿಳಿಬೇಕು ಅಲ್ವಾ, ಅವ್ರ ಜಾತಕ ಎಲ್ಲ ಹೊಂದಾಣಿಕೆ ಆಗಬೇಕು ಅಲ್ವಾ, ಆಮೇಲೆ ತಾನೇ ಉಳಿದಿದ್ದು ಅಂದರು ಶ್ರೀನಿವಾಸ್ ಅವರು. ನೀವು ಹೇಳೋದು ನಿಜಾನೇ. ಚಿಕ್ಕ ವಯಸ್ಸಿನಿಂದ ನನಗೆ ತಾತ ಮಾತ್ರವೇ, ಬೇರೆ ಯಾವ ಸಂಬಂಧಿಕರೂ ಇಲ್ಲ. ಈಗ ನನ್ನ ಗಂಡ ವಿದೇಶದಲ್ಲಿದ್ದಾರೆ. ತನ್ನ ಮಗನ ಜೀವನಕ್ಕಾಗಿ ಆ ಸುಳ್ಳನ್ನು ಪವಿತ್ರ ಹೇಳಿಕೊಂಡ್ರು. ಆಮೇಲೆ ನನ್ನ ಮಗನಿಗೆ ಭಾರತದಾದ್ಯಂತ ಆಸ್ಪತ್ರೆಗಳಿವೆ. ನಿಮ್ಮ ಮಗಳು ಬಾಳಬೇಕಾದ ಎಲ್ಲ ಅನುಕೂಲಗಳು ನನ್ನ ಬಳಿ ಇವೆ, ಅಂದರೆ ನಮ್ಮ ಮನೆಯಲ್ಲಿವೆ. ಮಗಳಿಗಿಂತ ಹೆಚ್ಚಾಗಿ ನನ್ನ ಗೆಳತಿಯ ಮಗಳನ್ನು ನಾನು ನೋಡ್ಕೊಳ್ತೀನಿ. ಆದರೆ ಇದೆಲ್ಲ ನಡೆಯೋದಕ್ಕೆ ಮುಂಚೆ ಜಾತಕವನ್ನು ಒಮ್ಮೆ ನೋಡ್ಕೊಳ್ಬಹುದು. ಅವಳ ಜಾತಕ ಕೇಳಲು ಅಷ್ಟೇ ನಾನು ಇಲ್ಲಿಗೆ ಬಂದಿದ್ದು ಅಂತ ಹೇಳಿದ್ಲು ಪವಿತ್ರ. ಶ್ರೀನಿವಾಸ್ ಅಜ್ಜಿ ಕಡೆ ನೋಡಲು ಅವರು ತಲೆಯಾಡಿಸಿದ್ರು. ಶ್ರೀನಿವಾಸ್ ಒಳಗೆ ಹೋಗಿ ಜಾತಕವನ್ನು ತಗೊಂಡ್ಬಂದು ಅತ್ತೆ ಕೈಗೆ ನೀಡಲು ಅವರು ದೇವಯ್ಯನಿಗೆ ನೀಡಿದರು. ಅವರು ದೇವರ ಫೋಟೋದ ಮುಂದೆ ಇಟ್ಟು ಪೂಜೆ ಮುಗಿಸಿ ನಂತರ ತನ್ನ ತಂಗಿಯ ಬಳಿ ಬಂದು ಒಮ್ಮೆ ಮನಸಾರೆ ಪ್ರಾರ್ಥಿಸಿ ಆ ಜಾತಕವನ್ನು ಪವಿತ್ರಳ ಕೈಗೆ ನೀಡಿದರು. ತುಂಬ ಧನ್ಯವಾದಗಳು, ನಾನು ಹೋಗಿ ತೋರಿಸ್ಕೊಂಡು ಬರ್ತೀನಿ ಅಂದವರು ತನ್ನ ಮಗನ ಜಾತಕದ ಒಂದು ಪ್ರತಿಯನ್ನು ಅವರಿಗೆ ನೀಡಿ, ನಿಮಗೆ ಬೇಕಿದ್ರೆ ನೀವು ಕೂಡ ನೋಡ್ಕೊಳ್ಳಿ ಅಂತ ಹೇಳಿ ಹೊರಟರು. ಶರಣ್ಯಾಳ ಕೆನ್ನೆಗೆ ಒಂದು ಮುತ್ತಿಟ್ಟು ಹೋದರು. ಆಗ ಅಜ್ಜಿ, ನಮ್ಮ ಜೀವನದಲ್ಲಿ ಒಳ್ಳೆಯದು ನಡೆಯೋದಕ್ಕೆ ಮುನ್ಸೂಚನೆಯೇ ಈ ಮದುವೆ. ಇದಕ್ಕಿಂತ ಮುಂಚೆ ಚಾರುಗೂ ಮದುವೆ ಮಾಡಬೇಕು ಅಲ್ವಾ. ಚಾರುವಿನ ಕಣ್ಗಳು ಡಾಕ್ಟರ್ ವಿಜಯ್ ಅನ್ನುವ ಪ್ರಿಯಕರಣನೆಂದು ಭಾವುಕವಾದವು. ಶತ್ರುವಿನ ಮಗನೇ ಸರಿ, ಆದರೆ ಅವನ ಮೇಲೆ ಇಟ್ಟ ಪ್ರೀತಿ ತಲೆಯಿಂದ ಕಾಲಿನವರೆಗೆ ಬೇರೂರು ಬಿಟ್ಟಿದೆ. ಕೊಂಬೇನ ಕಡಿತಿದ್ದಾರೆ, ಬೇರೆ ಎಲ್ಲೋ ಆಳಕ್ಕೆ ಇಳಿತಿತ್ತು. ಅವಳೊಳಗೆ, ಅಮ್ಮ, ಅಜ್ಜಿ, ನಿಮಗೆ ನಮ್ಮ ಮನೆಯಲ್ಲಿ ನಡೀತಿರುವ ತೊಂದರೆ ಗೊತ್ತು. ಕೆಲವು ದಿನಗಳವರೆಗೂ ನಾನು ಈ ಊರನ್ನು ಬಿಟ್ಟು ಎಲ್ಲೂ ಹೋಗಲು ಸಾಧ್ಯ ಇಲ್ಲ. ದಯವಿಟ್ಟು 1-2 ವರ್ಷಗಳವರೆಗೆ ನನ್ನ ಮದುವೆ ಬಗ್ಗೆ ಯಾರೂ ಮಾತನಾಡಬೇಡಿ ಅಂತ ಹೇಳಿ ಒಳಗಡೆ ಹೊರಟು ಹೋದ್ಲು. ಹಿಂಬಾಲಿಸಿ ಬಂದ ಶರಣ್ಯ ಮೂಲೆಯಲ್ಲಿ ಕುಳಿತಿದ್ದ ಚಾರುಮತಿ ಬಳಿ ಹೋಗಿ, ಏನಕ್ಕ, ಯಾರನ್ನಾದರೂ ಪ್ರೀತಿಸ್ತಾ ಇದ್ದೀರಾ? ಯಾಕೋ ಅವಳ ಮುಖ ನೋಡಿ ಕೇಳಿದ ತಕ್ಷಣ ಅವಳಿಗೆ ಆ ಕ್ಷಣದಲ್ಲಿ ಆಕಾಂಕ್ಷೆ ನೆನಪಾದ್ಲು. ಪ್ರೀತಿನಾ? ಆದರೆ ನೆರವೇರದ ಪ್ರೀತಿ. ಯಾಕಕ್ಕ ನೆರವೇರೋದಿಲ್ಲ? ಅಜ್ಜಿ ತಾತನ ಬಳಿ ಹೇಳಿ ಅವ್ರ ಮನೆಯಲ್ಲಿ ಮಾತನಾಡಲು ಹೇಳೋಣ ಅಂದ್ಲು. ನಾವು ಬೇರೆಯಾಗಿ ಹಲವು ವರ್ಷಗಳಾದವು. ನೀನು ಚಿಕ್ಕ ಹುಡುಗಿ, ನಾನೇನು ಮದುವೆ ಆಗೋದಿಲ್ಲ ಅಂತ ಹೇಳಿಲ್ವಲ್ಲ. ಇನ್ನು 2 ವರ್ಷ ಹೋಗಲಿ ಅಂತ ಅಷ್ಟೇ ಹೇಳಿದೆ ಅಲ್ವಾ. 2 ವರ್ಷದಲ್ಲಿ ಅವ್ರನ್ನ ಮರೆತು ಬಿಡ್ತೀರಾ ಅಕ್ಕ ಅಂದ್ಲು ಶರಣ್ಯ. ಯಾಕೋ ಅವಳ ಪ್ರಶ್ನೆಗೆ ಚಾರುಮತಿಯ ಕಣ್ಗಳಿಂದ ಕಣ್ಣೀರು ಕೋಡಿಯಾಗಿ ಹರಿತು. ನಿಜವಾದ ಪ್ರೀತಿಯಕ್ಕ, ಅದು ಯಾವುದೇ ಪರಿಸ್ಥಿತಿಯಲ್ಲೂ ಬದಲಾಗೋದಿಲ್ಲ. ನಮ್ಮ ಊರಿನ ಕಡೆಯಲ್ಲ ಅಕ್ಕ ಇರುವಾಗ ತಂಗಿಗೆ ಮದುವೆ ಮಾಡೋದಿಲ್ಲ. ಪ್ಲೀಸ್ ಶರಣ್ಯ, ಇದಕ್ಕೆ ಮುಂಚೆ ನಾವು ಒಡನಾಡಿದ್ರು ನಿನ್ನನ್ನು ನೋಡಿದ ತಕ್ಷಣ ನಂಗೆ ಇಷ್ಟ ಆಯಿತು. ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡ್ರೆ ಕೆಲವು ದಿನಗಳವರೆಗೆ ಇದ್ರ ಬಗ್ಗೆ ನನ್ನ ಬಳಿ ಏನೂ ಮಾತನಾಡಬೇಡ ಶರಣ್ಯ ಅಂತ ಹೇಳಿದ್ಲು. ಆಮೇಲೆ ನಮ್ಮ ಮನೆಯಲ್ಲಿ ನಡೆಯಲಿರುವ ಮೊದಲ ಸಂತೋಷದ ವಿಷಯ ನಿನ್ನ ಮದುವೆ. ದಯವಿಟ್ಟು ಅದನ್ನು ಯಾವುದೇ ಕಾರಣಕ್ಕೂ ಮುಂದೂಡಬೇಡ ಅಂದವಳು ಅವಳ ಮೂಗನ್ನು ಹಿಡಿದು ಕೆನ್ನೆಗೆ ಮುತ್ತಿಟ್ಲು. ಅವಳನ್ನು ಮೀರಿ ಕಣ್ಣಿನಿಂದ ನೀರು ಬಂತು. ಏನಕ್ಕ, ಯಾಕೆ ಅಳ್ತಿದ್ದೀರಾ? ನಿನ್ನಂತೆಯೇ ನನಗೆ ಇನ್ನೊಬ್ಬಳು ಹುಡುಗಿಯೂ ಇಷ್ಟ. ಅವಳಿಗೆ ತಿಳಿದಂತೆ ನಾನು ಒಂದು ಕೆಲಸ ಮಾಡಿಬಿಟ್ಟಿದ್ದೀನಿ. ಅವಳು ನನ್ನ ಬಗ್ಗೆ ಏನಂತ ಅನ್ಕೋತಾಳೋ ಅನ್ನೋ ಅಪರಾಧ ಪ್ರಜ್ಞೆ ಆಗ್ತಿದೆ. ಅಕ್ಕ ಅಕ್ಕ ಅಂತ ನನ್ನನ್ನೇ ಸುತ್ತಿ ಸುತ್ತಿ ಬರ್ತಾಯಿದ್ಲು. ಅವಳನ್ನು ಮಿಸ್ ಮಾಡ್ತಾ ಇದ್ದಾನೆ. ಬೇಗನೆ ಅವರು ನಿಮ್ಮ ಬಳಿ ಬಂದು ಸೇರ್ತಾರೆ ಅಕ್ಕ. ಈಗ ನೀವು ಒಂಟಿಯಾಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿ ಹೊರಗೆ ಬಂದು ಶರಣ್ಯ. ಇತ್ತ ಕಾಶಿರಾಜ ಕೋಪದಿಂದ ತನ್ನ ಕೋಣೆಯಲ್ಲಿ ಆಚೆ ಈಚೆಗೆ ಓಡಾಡ್ತಾ ಇದ್ದ. ಅವಳು ಗರ್ಭಿಣಿಯಾಗಿದ್ದಾಳ. ಇದನ್ನು ಗಮನಿಸದೆ ಹೇಗೆ ಬಿಟ್ಟೆ? ನಮ್ಮ ಕುಟುಂಬವನ್ನೇ ಸಂಪೂರ್ಣವಾಗಿ ನಾಶ ಮಾಡಿದವನಿಗೆ ಹೆಂಡತಿ ಮಕ್ಕಳು ಸಂಸಾರ ಅಂತ ಬೆಳಿಬೇಕಾ? ಆ ಮನೆಯ ಸುತ್ತಮುತ್ತ ಓಡಾಡ್ತಾ ಇದ್ದ ಅರಸಿ ಈಗ ತುಂಬ ದಿನಗಳಿಂದ ಕಾಣ್ತಿಲ್ವಲ್ಲ. ಹಾಗಾದರೆ ಅವಳು ಎಲ್ಲಿಗೆ ಹೋದ್ಲು? ಅಯ್ಯೋ, ನಾನು ನೋಡಿದರೆ ಈ ಕಡೆ ಹೆಂಡತಿ ಮತ್ತು ಮಕ್ಕಳನ್ನು ಇಂಡಿಯಾಗೆ ಕರ್ಕೊಂಡು ಬರೋದ್ರಲ್ಲಿ ಆ ಗಡಿಬಿಡಿಯಲ್ಲಿ ಬ್ಯುಸಿಯಾಗಿದ್ಬಿಟ್ಟೆ. ಅದಕ್ಕಾಗಿ ಕೆಲವು ವಿಷಯಗಳನ್ನು ಗಮನಿಸ್ತಾ ಇದ್ಬಿಟ್ನಲ್ಲ. ತನ್ನ ಆಳುಗಳನ್ನು ಕೆಲಸಕ್ಕೆ ಕಳಿಸಿ ಆ ರಾಮ್ ಮತ್ತು ಆಕಾಂಕ್ಷಗಳನ್ನು ಮೊದಲು ಮುಗಿಸ್ಬಿಡ್ಬೇಕು ಅಂದ್ಕೊಂಡ. ಇನ್ನು ಮುಂದೆ ಎಲ್ಲವನ್ನ ನನ್ನ ಮಗ ನೋಡ್ಕೋತಾನೆ. ಆದರೆ ಅವನಿಗೆ ನಾನು ದಾರಿಯನ್ನು ಸುಲಭ ಮಾಡಿಕೊಡಬೇಕು ಅಂತ ಯೋಚಿಸ್ತಾ ಇರುವಾಗ
ಕಾಶಿರಾಜನ ಮುದ್ದಿನ ಮಗ ಧೀರನ್ನಿಂದ ಕಾಲ್ ಬಂತು. ಹಾಯ್ ಡ್ಯಾಡ್, ಏನು ಮಾಡ್ತಿದ್ದೀರಾ? ನಾನೇನು ಮಾಡ್ತೇನೆ, ಆ ರಮಣ್ಣನ ಹೇಗೆ ಕೆಳಗಡೆ ಬೀಳಿಸೋದು ಅಂತ ಅಷ್ಟೇ ಯೋಚಿಸ್ತಿದ್ದೇನೆ. ಧೀರನ್, ಡ್ಯಾಡಿ, ಆ ಮನೆಯಲ್ಲಿ ನಡೀತಾ ಇರೋ ವಿಷಯಗಳೆಲ್ಲ ನಿಮಗೆ ಗೊತ್ತಾಗ್ತಿದೆಯಾ? ಏನು ವಿಷಯ ಅಂತ ಕೇಳ್ದ ಕಾಶಿರಾಜನ್. ಅದು ರಮಣನ ಪ್ರೇಯಸಿಯ ಹೊಟ್ಟೆಯಲ್ಲಿ ಮಗು ಬೀಳ್ತಿದೆಯಂತೆ. ಅದನ್ನು ಯಾಕೆ ನೀವು ನನಗೆ ಹೇಳಲಿಲ್ಲ? ಆಮೇಲೆ ಆ ರಾಮ್ ಜೈಲಿನಲ್ಲಿ ಇಲ್ವಂತೆ. ಅವನನ್ನು ರಮಣ್ ಬೇರೆ ಎಲ್ಲೋ ಕಳಿಸ್ಬಿಟ್ಟಿದ್ದಾನ, ಅಥವಾ ಒಂದಿನ ಆಸ್ಪತ್ರೆಗೆ ಹೋದವನು ಇನ್ನೂ ವಾಪಸ್ ಬರಲೇ ಇಲ್ಲವೇ ಇಲ್ಲ ಅನ್ನೋದು ರಾಮ್ ಅಲ್ಲಿ ಇಲ್ವಾ? ರಮಣ್ ನನ್ನ ಬಳಿ ಹೇಳಲೇ ಇಲ್ವಲ್ಲ ಅಂತ ಶಾಕ್ನಿಂದ ಕೇಳ್ದ. ಹಾಗಾದರೆ ರಮಣ್ ಆ ರಾಮ್ನನ್ನು ಎಲ್ಲೋ ಬಚ್ಚಿಟ್ಟಿದ್ದಾನೆ ಅನಿಸುತ್ತೆ. ಡ್ಯಾಡ್, ಹೋ ರಾಮ್, ವಿಷಯ ನನಗೆ ಈಗಷ್ಟೇ ಗೊತ್ತಾಗಿದ್ದು ಕಣೋ. ಅವಳು ಗರ್ಭಿಣಿಯಾಗಿದ್ದು ಬೆಳಗ್ಗೆ ಅಷ್ಟೇ ಗೊತ್ತಾಯಿತು. ಅವನಿಗೆ ಒಬ್ಬ ಹೆಣ್ಣಿನ ಜೊತೆ ಬಾಳೋದೆಲ್ಲ ಸರಿ ಬರೋದಿಲ್ಲ ಅಂತ ಅಂದ್ಕೊಂಡ್ಬಿಟ್ಟೆ. ಸ್ವಲ್ಪ ನಿರ್ಲಕ್ಷ್ಯದಿಂದ ಇದ್ಬಿಟ್ಟೆ. ಅವಳು ನೋಡಿದರೆ ಅಧಿಕಾರ ಹಿಡಿದು ಸಿಂಹಾಸನ ಏರಿದ ಹಾಗೆ ಅಡಿಪಾಯ ಹಾಕಿ ಅಲ್ಲೇ ಕೂತ್ಬಿಟ್ಟಿದ್ದಾಳೆ. ಡ್ಯಾಡಿ, ಅದನ್ನು ನಾನು ನೋಡ್ಕೋತೀನಿ. ಆಸ್ಪತ್ರೆ ಕಟ್ಟಲು ಭೂಮಿ ಪೂಜೆ ಮಾಡೋದಕ್ಕೆ ನೀವು ಬರ್ತೀರಾ ಅಲ್ವಾ? ಲೇ, ತಿರುಚಿ ತಂಜಾವೂರಿನಲ್ಲಿ ರಮಣನ ಆಪ್ತ ಗೆಳೆಯ ಸಿರಜ್ ಇದ್ದಾನೆ. ಅಲ್ಲಿ ಅವನನ್ನು ಮೀರಿ ಏನೂ ನಡೆಯೋದಿಲ್ಲ. ಹೌದು, ಹಾಗಾದರೆ ಆ ಸಿರಜ್ನನ್ನು ಇಲ್ಲದಂತೆ ಮಾಡಿಬಿಟ್ಬಿಡೋದ? ಬೇಡ, ಅವನ ತಂಟೆಗೆ ಹೋಗಬೇಡ. ಅವನು ರಮಣನ ಮನುಷ್ಯ. ನೀನು ಸುಮ್ಮನೆ ಭೂಮಿ ಪೂಜೆ ನಡೆಸು. ಡ್ಯಾಡ್, ಮಾಮ್ ನನಗೆ ಗಂಭೀರವಾಗಿ ಹೆಣ್ಣು ನೋಡ್ತಾ ಇದ್ದಾರೆ. ನೋಡಲಿ ಬಿಡೋ, ನಿನ್ನಮ್ಮ ಒಳ್ಳೆಯ ಹೆಣ್ಣನ್ನೇ ನೋಡ್ತಾಳೆ. ಮದುವೆ ಅವಳಿಗೆ ಇಷ್ಟ ಆದ ಹಾಗೇ ಮಾಡ್ಕೊ. ಇಲ್ಲದೇ ಇದ್ದರೆ ಅವಳೇ ಒಂದು ಚಾಕು ತಂದು ನನ್ನ ಎದೆಗೆ ಚುಚ್ಚಿಬಿಡ್ತಾಳೆ. ಮದುವೆ ಅಮ್ಮನ ಆಸೆ ಅಂತಲೇ ನಡೀಲಿ ಡ್ಯಾಡ್, ಅದರಲ್ಲಿ ನನಗೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ನನ್ನ ಮದುವೆಯಲ್ಲಿ ನೀವು ಮತ್ತು ತಮ್ಮ ಇರಬೇಕು ಡ್ಯಾಡ್. ಅದಕ್ಕೂ ಮುಂಚೆ ಡಾಕ್ಟರ್ ವಿಜಯನನ್ನು ನಮ್ಮ ಬಳಿ ಕರೆಸ್ಕೊಂಡ್ಮೇಲೆ ರಮಣನ ಸಂಪೂರ್ಣವಾಗಿ ಮುಗಿಸ್ಬೇಕು. ಅದಕ್ಕಾಗಿ ಕಣೋ ವಿಜಯನನ್ನು ಅಲ್ಲೇ ಬೆಳೆಯಲು ಬಿಟ್ಟಿದ್ದು. ಏನೇ ನಡೆದರೂ ರಮಣ್ ವಿಜಯನನ್ನು ಸಂಶಯದಿಂದ ನೋಡೋದಿಲ್ಲ. ಇಬ್ಬರ ನಡುವೆ ಇರುವ ಬಂಧ ಆಗಿದೆ. ಡ್ಯಾಡ್, ಒಂದು ವೇಳೆ ಡಾಕ್ಟರ್ ವಿಜಯ್ ನಮಗೆ ಎದುರಾಗಿ ಕೆಲಸ ಮಾಡಿದರೆ? ಒಡ ಹುಟ್ಟಿದವನಿಗೆ ಹೆತ್ತವನಿಗಿಂತ ಇನ್ನೊಬ್ಬನ ಮೇಲೆ ಪ್ರೀತಿ ಬರುತ್ತಾ ಹೇಳು? ಅವನನ್ನು ಒಂಟಿಯಾಗಿ ಕರೆದು ನಮಗೆ ನಡೆದದ್ದೆಲ್ಲ ಮಾತನಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸೂಕ್ತ ಸಮಯಕ್ಕಾಗಿ ಕಾಯ್ತಾ ಇದ್ದೀನಿ. ಡ್ಯಾಡ್, ನಮ್ಮ ಡಾಕ್ಟರ್ ವಿಜಯ್ ರಮಣನನ್ನು ದ್ವೇಷಿಸುವ ಹಾಗೆ ಏನಾದರೂ ಮಾಡಿದರೆ ವಿಜಯ್ ನಮ್ಮ ಬಳಿ ಬಂದೇ ಬಿಡ್ತಾನೆ. ಏನು? ವಿಜಯ್ ಸ್ವಲ್ಪ ದಿನಗಳ ಮುಂಚೆ ಒಬ್ಬ ಹೆಣ್ಣನ್ನು ಇಷ್ಟಪಟ್ಟಿದ್ದ ಅಂತ ಹೇಳಿದ್ರಿ ಅಲ್ವಾ? ಆ ಹುಡುಗಿ ಈಗ ಎಲ್ಲಿದ್ದಾಳೆ? ಗೊತ್ತಿಲ್ಲ ಕಣೋ. ಆದರೆ ಅವಳನ್ನೇ ನಾನು ಹುಡುಕ್ತಾ ಇದ್ದೀನಿ. ಯಾಕೆ ಡ್ಯಾಡ್? ಅವಳನ್ನು ಹೊಡೆದು ಕೊಂದು ಅವಳನ್ನು ರಮಣ್ ಅಷ್ಟೇ ಕೊಂದಿದ್ದು ಅಂತ ಹೇಳಿಬಿಟ್ರೆ ನಮ್ಮ ಡಾಕ್ಟರ್ ವಿಜಯ್ ನಮ್ಮ ಬಳಿ ಬಂದೇ ಬಿಡ್ತಾನಲ್ವಾ? ಡ್ಯಾಡ್, ನಿಮಗೆ ಬುದ್ಧಿ ಹೇಗೆ ಈ ಕೆಲಸ ಮಾಡುತ್ತೆ? ಆದರೆ ನಮಗೆ ಸಂಬಂಧವಿಲ್ಲದ ಒಂದು ಜೀವ ತೆಗೆಯೋದು ತಪ್ಪು ತಾನೇ ಅಂದ. ಅರಸಿಯ ಕುಟುಂಬವನ್ನು ನಾಶಪಡಿಸೋದಕ್ಕೆ ನನ್ನ ಪೂರ್ಣ ಸಮಯ ಕೆಲಸವಾಗಿರುವಾಗ ಬೇರೆ ಏನು ಆಲೋಚನೆ ಬರುತ್ತೆ? ರಮಣ್ಣನ್ನು ಅಳಿಸಲು ಎಷ್ಟು ಜೀವ ಬೇಕಾದರೂ ಬಲಿ ಕೊಡ್ತೀನಿ ನಾನು ಅಂದ. ಸರಿ, ಓಕೆ. ಇನ್ನು ಮುಂದೆ ಅವಳನ್ನು ಹುಡುಕಿ ಬಚ್ಚಿಡೋದು ನನ್ನ ಕೆಲಸ. ಬಚ್ಚಿಡೋದು ಬೇಡ, ಮುಗಿಸ್ಬಿಡು. ಅವಳ ಫೋಟೋ ಈಗ ನನ್ನ ಬಳಿ ಇಲ್ಲ. ಬೇಗ ಹುಡುಕಿ ನಿಮಗೆ ಕಳಿಸ್ತೀನಿ ಅಂದ. ಡ್ಯಾಡ್, ತಡ ಮಾಡಬೇಡಿ. ಬೇಗ ಅವನ ಬಳಿ ನಮ್ಮ ಬಗ್ಗೆ ಮಾತನಾಡಿ. ಇಲ್ಲದೇ ಇದ್ದರೆ ಮಾಮ್ ನೇರವಾಗಿ ಚೆನ್ನೈಗೆ ಹೊರಟು ಬಂದುಬಿಡ್ತಾರೆ ಅಷ್ಟೆ. ಅವಳಿಗೆ ನಾನು ಯಾವಾಗಲೂ ತಕ್ಕ ಗಂಡ ಆಗಲೇ ಇಲ್ವೋ? ಅವಳ ಆಸೆ ನಿನ್ನ ಮದುವೆ ಮತ್ತು ವಿಜಯನನ್ನು ಸೇರಿಸೋದು ಅಷ್ಟೆ. ಬೇಗ ಮಾಡಿಬಿಡ್ತೇನೆ, ಸರಿಯಾ ಅಂದವರು. ಮಗನೇ, ನನಗೊಂದು ಅನುಮಾನ. ಕೇಳಿ ಡ್ಯಾಡ್. ನಿನಗೆ ಹೇಗೆ ಆ ಆಕಾಂಕ್ಷ ಗರ್ಭಿಣಿಯಾಗಿರೋದು ಗೊತ್ತಾಯಿತು? ನನ್ನ ಆಳು ಒಬ್ಬ ಅಲ್ಲೇ ಇದ್ದಾನೆ. ಯಾರೋ ಅದು? ಅದೀಗ ತಿಳಿಯೋದು ಬೇಡ ಡ್ಯಾಡ್. ರಹಸ್ಯ ಅನ್ನೋದು ಒಬ್ಬನಲ್ಲಿ ಇರೋವರೆಗೂ ಮಾತ್ರ ರಹಸ್ಯ. ತಾಯಿ 8 ಅಡಿ ಜಿಗಿದ್ರೆ ಮರಿ 16 ಅಡಿ ಜಿಗಿತದೆ ಅಂತ ಹೇಳ್ತಾರಲ್ವ? ನೀನು ನನ್ನ ಮಗ ಅನ್ನೋದು ಪ್ರತಿ ಕ್ಷಣನೂ ನಿರೂಪಿಸ್ತಿದೀಯ ಕಣೋ. ಆಮೇಲೆ ಆ ಆಕಾಂಕ್ಷೆಗೆ ಯಮನಾಗಿ ಬರೋದು ಯಾವಾಗ? ಈಗ ಅವಳಿಗೆ 6ನೇ ತಿಂಗಳು ಅಲ್ವಾ? ಇನ್ನೊಂದು 2 ತಿಂಗಳು ಹೋಗಲಿ ಡ್ಯಾಡ್. ಯಾಕೆ ಮಗನೇ? ಆ ರಮಣ್ ಅವಳನ್ನ ಅತಿಯಾಗಿ ಪ್ರೀತಿಸ್ತಿದ್ದಾನೆ. ನಮ್ಮ ದೊಡ್ಡಪ್ಪನಿಂದ ಆಸ್ತಿಯನ್ನು ಕಸಿದುಕೊಂಡಾಗ
ಅವ್ರಿಗೆ ಎಷ್ಟು ನೋವಾಗಿರಬಹುದು. ನಮ್ಮ ಅಜ್ಜಿ ಆತ್ಮಹತ್ಯೆ ಮಾಡಿಕೊಂಡಾಗ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರಬಹುದು. ನಿಮ್ಮ ಕಣ್ಣೆದುರೇ ನಿಮ್ಮ ಅಣ್ಣನನ್ನು ಕೊಲೆ ಮಾಡಿದಾಗ ನಿಮಗೆ ಎಷ್ಟು ನೋವಾಗಿರಬಹುದು. ಆ ನೋವನ್ನೆಲ್ಲ ಅವನು ಅನುಭವಿಸ್ಬೇಡ್ವಾ ಡ್ಯಾಡ್? ಅವನು ಅನುಭವಿಸ್ಲೇಬೇಕು ಮಗನೇ. ಅವನು ಅವಳನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸಲಿ. ಎಷ್ಟು ಪ್ರೀತಿಸ್ತಾನೋ ಅಷ್ಟೇ ಅವಳನ್ನು ಅಗಲುವಾಗ ಆ ನೋವು ಇನ್ನೂ ಹೆಚ್ಚಾಗಿರುತ್ತೆ ರಮಣ್ಗೆ. ಮಗು ಹುಟ್ಟುವ ಸಮಯದಲ್ಲಿ ಹೊರಗೆ ಬರುವಾಗ ಅವನ ಕಣ್ಣೆದುರಲ್ಲೇ ಅವಳನ್ನು ಮುಗಿಸ್ಬೇಕು. ಅವಳನ್ನು ಉಳಿಸ್ಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ಅವನನ್ನು ಇಡಬೇಕು. ಅದನ್ನು ನೆಂದು ಅವನು ಹುಚ್ಚನಾಗಬೇಕು. ಮಗ ನೋವಿನಲ್ಲಿ ತಳಮಳಿಸೋದನ್ನು ನೋಡಿ ಆ ಮುತ್ತರಿಸಿ ತಳಮಳಿಸ್ಬೇಕು. ಬೇಷ್ ಬೇಷ್ ಕೇಳುವಾಗಲೇ ಕಿವಿಗಳೆರಡು ತಂಪಾಗ್ತಿವೆ ಧೀರ. ಇದು ನಡೆಯುವಾಗ ನಿನ್ನ ಅಪ್ಪ ನಿನ್ನ ಬಳಿ ಬಂದುಬಿಡ್ತಾನೆ ಕಣೋ. ನಾವು ಒಂದು ಕುಟುಂಬವಾಗಿ ಸಂತೋಷವಾಗಿ ಇರಬಹುದು. ನಾನು ಕಳ್ಕೊಂಡಿದ್ದನ್ನೆಲ್ಲ ನಿನ್ನ ಕೈಯಿಂದಲೇ ಮರಳಿ ಪಡೀಬೇಕು. ನಿಮ್ಮ ಸಂತೋಷವೇ ಡ್ಯಾಡ್ ನನ್ನ ಸಂತೋಷ ಅನ್ನುವಾಗಲೇ ಹೆಜ್ಜೆ ಸದ್ದು ಕೇಳಿಸ್ತು. ಡ್ಯಾಡ್, ಅಮ್ಮ ಬರ್ತಾ ಇದ್ದಾರೆ ಅನಿಸುತ್ತೆ. ಲೈನ್ ಕಟ್ ಮಾಡ್ತೀನಿ ಅಂದವನೇ ಕಾಲನ್ನ ಕಟ್ ಮಾಡ್ದ. ತನ್ನ ಕೋಣೆಯಲ್ಲಿ ಮಲಗಿದ್ದ ಆಕಾಂಕ್ಷ ಕಣ್ತೆರೆದು ನೋಡಿದಾಗ ಸಮಯ ಬೆಳಗ್ಗೆ 10 ಗಂಟೆ ಅಂತ ತೋರಿಸ್ತಿತ್ತು. ಇಷ್ಟೊಂದು ಹೊತ್ತು ನಿದ್ದೆ ಮಾಡಿಬಿಟ್ನಾ ಅಂತ ಎದ್ದ ಆಕಾಂಕ್ಷ ತನ್ನನ್ನು ಹುಡುಕಿದ್ಲು. ಅವನು ಅಲ್ಲಿ ಇರಲಿಲ್ಲ. ಕೆಲಸ ನೋಡಲು ಹೋಗಿದ್ದಾನೆ ಅಂದ್ಕೊಂಡವಳು ತನ್ನ ಮೊಬೈಲ್ ನೋಡಿದಾಗ ಫೋಟೋಗಳು ಬಂದು ಸಾಲ್ಗಟ್ಟಿದ್ವು. ಮೊದಲಿಗೆ ಇಬ್ಬರು ವಯಸ್ಸಾದವ್ರನ್ನ ತೋರಿಸಿ, ಇವರು ಅಮ್ಮನ ಅಮ್ಮ, ಇವರು ಮುರುಗನ್, ನಮ್ಮ ತಾತ, ನಮ್ಮ ಅಜ್ಜಿ ಅಂತ ಕಳಿಸಲಾಗಿತ್ತು. ಅವರ ಮುಖವನ್ನು ಝೂಮ್ ಮಾಡಿ ನೋಡಿದವಳಿಗೆ ಸಂತೋಷ ತಡೆಯಲಾಗಲಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಇನ್ನೊಂದು ಫೋಟೋ ತೋರಿಸಿ, ಇವರು ನಮ್ಮ ಅಮ್ಮ ಅಂತ ವಾಯ್ಸ್ ಮೆಸೇಜ್ನ ಕಳಿಸಿದ್ಲು. ಅಮ್ಮನಾ ಅಂತ. ತನ್ನ ಮನೆಯಲ್ಲಿ ಒಂದು ಫೋಟೋ ಕೂಡ ಇಲ್ಲದೆ ಹಲವು ದಿನ ಕೇಳಿದಾಗ ನಿಮಗೆ ನಿಮ್ಮ ಅಮ್ಮನ ನೆನಪು ಬರಬಾರ್ದು ಅಂತ ಫೋಟೋ ಇಟ್ಟಿಲ್ಲ ಅಂತ ಅಪ್ಪ ಹೇಳಿದ್ದು ನೆನಪಿಗೆ ಬಂತು. ಅಮ್ಮ ಅಂತ ಆಸೆಯಿಂದ ಹೇಳ್ತಾ ಆ ಫೋಟೋಗೆ ಮುತ್ತಿಟ್ಟವಳಿಗೆ ಒಂದು ಅನುಮಾನ ಬಂತು. ಈ ಮುಖ ಎಲ್ಲೋ ನೋಡ್ದ ಹಾಗಿದೆ ಅಂತ. ವೇಗವಾಗಿ ಡಾಕ್ಟರ್ ವಿಜಯ್ ತೆಗೆದು ಕಳಿಸಿದ ಫೋಟೋವನ್ನು ನೋಡಿದ್ಲು. ಆ ಫೋಟೋ ಹಾಗೂ ಈಗ ಶರಣ್ಯ ಕಳಿಸಿದ ಫೋಟೋ ಎರಡೂ ಕೂಡ ಒಂದೇ ಆಗಿತ್ತು. ಹಾಗಾದರೆ ಇವರು ನನ್ನ ಅಮ್ಮ ಅಂತಾದರೆ ಚಾರು ಅಕ್ಕ ನನಗೆ ಯಾವ ಸಂಬಂಧ, ಯಾವ ಬಂಧು ಅಂತ ಯೋಚಿಸಿದವಳು ವೇಗವಾಗಿ ಶರಣ್ಯ ಕಳಿಸಿದ ಮುಂದಿನ ಫೋಟೋವನ್ನು ನೋಡಲು ಪ್ರಾರಂಭಿಸಿದ್ಲು. ಇವರು ದೇವಯಾನಿ ದೊಡ್ಡಮ್ಮ, ಇವರು ಷಣ್ಮುಗಂ ದೊಡ್ಡಪ್ಪ, ಇವ್ರ ಮಗ ಮತ್ತು ಮಗಳು ಕರ್ಣ ಅಣ್ಣ, ಚಾರುಮತಿ ಅಕ್ಕ ಅಂತ ಅವರ ಫೋಟೋಗಳನ್ನು ಕಳಿಸಿದ್ಲು. ಇವರು ರಾಮ್ ಮಾವ ಮತ್ತು ಮುತ್ತರ್ಸಿ ಅತ್ತೆ, ಇವರು ಚಾರು ಅಕ್ಕ, ಇವರನ್ನು ನನಗೆ ತುಂಬ ಇಷ್ಟ ಅಂತ ಒಂದೊಂದೇ ಫೋಟೋವನ್ನು ನೋಡ್ತಾ ಬಂದವಳಿಗೆ ಆ ಫೋಟೋದಲ್ಲಿ ಚಾರುಮತಿ, ಮುತ್ತರ್ಸಿ, ರಾಮ್ ಎಲ್ಲರನ್ನ ನೋಡಿದ ತಕ್ಷಣ ಎದೆ ಭಾರವಾಗಿ ಅಳು ಉಕ್ಕಿ ಬಂತು. ಅಲ್ಲಿ ಕೆಳಗಡೆ ಬಂಧಿಸಲಾಗಿದ್ದವರು ತನ್ನ ತಾಯಿ, ಮಾವ. ಹಾಗಾದರೆ ರಮಣ್ ನನ್ನ ಮಾವನ ಮಗ. ಸಂಬಂಧಗಳು ಒಂದೊಂದಾಗಿ ಬಿಟ್ಕೊಡದೆ ಮನಸ್ಸು ಈಗ ರಕ್ತ ಸಂಬಂಧವೇ ಆಗಿ ಹೋಗಿದೆ. ಮೇಲೆ ಅವನೊಡನೆ ಇನ್ನೂ ಹೆಚ್ಚಿನ ಹಕ್ಕನ್ನು ಕೊಂಡಾಡ್ತು. ಅಯ್ಯೋ, ಇವರೆಲ್ಲ ನಮ್ಮ ಸಂಬಂಧಿಕರು. ಈ ಬಂಧವನ್ನು ಕಾಶಿರಾಜನ ಮುಖಾಂತರ ವಿಷಕ್ರಿಮಿಯೊಂದು ಅಳಿಸಲು ಯೋಚಿಸ್ತಾ ಇರೋದು ನೆಂದವಳಿಗೆ ಈಗ ಕೋಪ ಇನ್ನೂ ಹೆಚ್ಚಾಗಿ ಬಂತು. ಇದನ್ನು ಈಗಲೇ ರಮಣ್ ಬಳಿ ಹೇಳೋಣ ಅಂದ್ಕೊಂಡವಳಿಗೆ ಭಯ ಶುರುವಾಯಿತು. ಆದರೆ ಚಾರು ಅಕ್ಕ ನನ್ನ ದೊಡ್ಡಮ್ಮನ ಮಗಳು ಅಂತ ತಿಳಿದರೆ ರಮಣ್ ಖಂಡಿತ ನನ್ನ ತಪ್ಪಾಗಿ ತಿಳಿತಾನೆ ಅಲ್ವಾ, ನಾವೆಲ್ಲ ಸೇರಿ ಅವನನ್ನು ಯಾಮಾರಿಸಿದಂತೆ ಆಗುತ್ತಲ್ವಾ ಅಂತ ಯೋಚಿಸಿದವಳಿಗೆ ಈಗ ಭಯ ದೇಹ ಪೂರ್ತಿ ಹರಡ್ತು. ವೇಗವಾಗಿ ಶರಣ್ಯ ಕಳಿಸಿದ ಎಲ್ಲ ಫೋಟೋಗಳನ್ನು ತನ್ನ ವಾಟ್ಸಪ್ನಿಂದ ಡಿಲೀಟ್ ಮಾಡಿದ್ಲು. DNA ರಿಸಲ್ಟ್ ಬರಲು ಕಾಯ್ತಾ ಇದ್ಲು. ಕಾಶಿರಾಜನ ಮುಖವಾಡವನ್ನು ಹರಿಬೇಕು. ರಮಣ್ ಮನಸ್ಸಿನಲ್ಲಿ ನನ್ನ ಬಗ್ಗೆ ತಪ್ಪು ಅಭಿಪ್ರಾಯ ಬರಬಾರ್ದು. ಅಲ್ಲಿರುವ ನನ್ನ ಮಾವ ಅತ್ತೆಗೂ ಮತ್ತು ನನ್ನ ಕುಟುಂಬಕ್ಕೂ ಏನೂ ಆಗಬಾರ್ದು. ಇದನ್ನೆಲ್ಲ ಹೇಗೆ ನಿಭಾಯಿಸೋದು ಅಂತ ಯೋಚಿಸಿದ ಅವಳಿಗೆ ತಲೆ ಸುತ್ತು ಬಂದಂತಾಯಿತು. ಪ್ರತಿದಿನವೂ ಇನ್ನು ಮುಂದೆ ತನ್ನ ಜೀವನದಲ್ಲಿ ಎಷ್ಟು ದೊಡ್ಡ ಸಮಸ್ಯೆಯನ್ನು ತರುತ್ತೋ ಅನ್ನೋ ಯೋಚನೆ ಅವಳಿಗೆ ಅಳುವನ್ನು ತರಿಸ್ತು. ಮನಸ್ಸು ತಾಯಿಯ ಮಡಿಲನ್ನು ಹುಡುಕ್ತಾ ಇತ್ತು. ಇತ್ತ ಡಾಕ್ಟರ್ ವಿಜಯ್ ಕಳಿಸಿದ ಫೋಟೋದಲ್ಲಿದ್ದ ತನ್ನ ಅಮ್ಮನನ್ನೇ ನೋಡ್ತಾ ಇದ್ದವಳಿಗೆ ಏನು ಹೇಳಬೇಕು ಅಂತ ತಿಳಿಲಿಲ್ಲ. ಅಮ್ಮ, ಈಗ ನೀವೇ ಈ ಪರಿಸ್ಥಿತಿಯಿಂದ ನನ್ನನ್ನು ಹಾಗೂ ನಮ್ಮ ಕುಟುಂಬವನ್ನು ಕಾಪಾಡಬೇಕು ಅಂತ ಬೇಡ್ಕೊಂಡ್ಳು ಆಕಾಂಕ್ಷ. ಮತ್ತೆ ಇತ್ತ ಪವಿತ್ರ ಜಾತಕ ನೋಡಲು ಹೋದರು. ಅಲ್ಲಿ ತನ್ನ ಮಗನ ಜಾತಕವನ್ನು ನೀಡಿದ್ರು. ಈ ಜಾತಕದವನಿಗೆ ಒಬ್ಬ ತಮ್ಮ ಇರಬೇಕಲ್ವಾ? ಸರಿನಾ? ಇದ್ದಾನೆ. ನಿಮ್ಮ ಇಬ್ಬರು ಮಕ್ಕಳಲ್ಲಿ ಒಬ್ಬ ನಿಮ್ಮ ಜೊತೆ ಇರ್ತಾನೆ,
ಮತ್ತಿನ್ನೊಬ್ಬ ನಿಮ್ಮನ್ನು ಅಗಲಿರ್ತಾನೆ ಸರಿನಾ ಅಂತ ಕೇಳಿದರು. ಹೌದು ಅಂದ್ಲು ಪವಿತ್ರ. ಈ ಜಾತಕದ ಪ್ರಕಾರ ಹೆತ್ತವರು ಇಬ್ಬರು ಅಗಲಿ ಇರಬೇಕು ಅನ್ನೋದೇ ವಿಧಿ ಸರಿನಾ ಅಂತ ಹೇಳ್ತು. ಸರಿ ಸ್ವಾಮಿ. ಈಗ ನೀವು ತಂದಿರುವ ಜಾತಕದವನು ಇದುವರೆಗೆ ಉನ್ನತ ಮಟ್ಟದಲ್ಲಿ ಇದ್ದ. ಇನ್ನು 2 ತಿಂಗಳು ನಂತರ ಅವನ 28ನೇ ವಯಸ್ಸಿನಲ್ಲಿ ಶನಿ ಭಗವಾನ್ ದೃಷ್ಟಿ ಈ ಜಾತಕದವನ ಮೇಲೆ ಬೀಳ್ತಾ ಇದೆ. ಜೀವನವೋ ಸಾವೋ ಅನ್ನೋ ಹೋರಾಟ ಶೀಘ್ರದಲ್ಲಿ ಆರಂಭ ಆಗುತ್ತೆ. ಅಯ್ಯೋ, ಹಾಗಾದರೆ ಮಗನಿಗೆ ಒಳ್ಳೆಯದೇನು ಮಾಡಲು ಸಾಧ್ಯವೇ ಇಲ್ವಾ? ನಾನು ಅವನಿಗೆ ಮದುವೆ ಮಾಡಲು ಹುಡುಗಿಯ ಜಾತಕ ತಂದಿದ್ದೀನಿ. ಇಬ್ಬರ ಜಾತಕವನ್ನು ಪರಿಶೀಲಿಸಿದೆ ಜೋಯಿಸರು. ಇಬ್ಬರಿಗೂ ಎಲ್ಲ ಗುಣಗಳು ಹೊಂದಾಣಿಕೆಯಾಗುತ್ತೆ. ಈ ಜಾತಕದವನಿಗೆ ಇನ್ನು 1 ತಿಂಗಳೊಳಗೆ ಮದುವೆ ಮಾಡದೇ ಇದ್ದರೆ ಮುಂದೆ ಏನು ನಡೆಯುತ್ತೋ ಅನ್ನೋದು ಪ್ರಶ್ನಾರ್ಥಕನೇ. ಇನ್ನು 30 ದಿನದೊಳಗೆ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ನಡೆಯುತ್ತೆ. ಇಲ್ಲದೇ ಇದ್ದರೆ ಒಂದು ಕೆಟ್ಟದ್ದು ನಡೆಯುತ್ತೆ ಸ್ವಾಮಿ. ಒಳ್ಳೆಯದು ನಡೆದರೆ ಬರಲಿರುವ ಮಹಾಲಕ್ಷ್ಮಿ ಆಗಮನದಿಂದ ಒಳ್ಳೆಯದು ನಡೆಯಲು ಸಾಧ್ಯ ಇದೆ. ಆದರೆ ಆ ಮದುವೆಯನ್ನು ನಡೆಸೋದು ಅಷ್ಟು ಸುಲಭ ಅಲ್ಲಮ್ಮ. ಒಂದು ವೇಳೆ ನಡೆಸ್ಬಿಟ್ರೆ ಒಳ್ಳೆಯದೇ ನಡೆಯುತ್ತೆ ಅಂದರು. ಅವ್ರು ಹೇಳೋದನ್ನು ಕೇಳಿದ ಪವಿತ್ರಾಗೆ, ಸ್ವಾಮಿ ನಡೆಯೋದಾ ಅಂತ ಕೇಳಿದ ಪವಿತ್ರ ಮುಖದಲ್ಲಿ ಬೆವರಿನ ಹನಿಗಳು ಮೂಡಿದವು. ಅದು ನಿಮ್ಮ ಪ್ರಯತ್ನನಮ್ಮ ಮತ್ತು ನಿಮ್ಮ ಕುಲದೇವರ ಆಶೀರ್ವಾದದಲ್ಲಿದೆ ಅಂತ ಹೇಳಿದರು ಜೋಯಿಸ್ರು. ತಕ್ಷಣ ಮಾತನಾಡಿ, ಸರಿ ತಕ್ಷಣ ಮದುವೆ ನಡೆಸಬೇಕು ಅನ್ನೋ ನಿರ್ಧಾರದೊಂದಿಗೆ ಖಂಡಿತ ಈ ಮದುವೆನ ನಡೆಸ್ಕೊಡ್ತೀನಿ ಸ್ವಾಮಿ ಅಂತ ಹೇಳಿ ಅವರಿಗೆ ನೀಡಬೇಕಾದ ದಕ್ಷಿಣೆಯನ್ನು ನೀಡಿ ಪವಿತ್ರ ಮನೆಗೆ ಹೊರಟರು. ಶರಣ್ಯ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ಲು. ಮೊಬೈಲ್ ಫೋನ್ನಲ್ಲಿ ಯಾರೊಂದಿಗೋ ಮಾತನಾಡ್ತಾ. ಆಗಾಗ ನಗೆಯಿಂದ ಅವಳ ತುಟಿಗಳು ಅರಳುವಾಗ ಸ್ವರ್ಗದ ಅಪ್ಸಯ್ಯೋ ಅನ್ನುವಂತೆ ನೋಡೋರನ್ನು ಮೋಡಿ ಮಾಡ್ತಿದ್ಲು. ಆ ದಾರಿಯಲ್ಲಿ ಬಂದ ಧೀರನ್ ದೂರದಲ್ಲೇ ಅವಳನ್ನು ಕಂಡು ತುಟಿ ಬಿಡದೆ ಇವಳ ನಗೆಯನ್ನು ಇನ್ನಷ್ಟು ನೋಡಬೇಕು ಅಂತ ಅದಕ್ಕಿಂತ ಮುಖಾಂತರ ವಾಹನವನ್ನು ಚಲಾಯಿಸ್ದಾಗದೆ ಪಕ್ಕಕ್ಕೆ ನಿಲ್ಲಿಸ್ದ. ಅವಳನ್ನೇ ನೋಡ್ತಾ ಇದ್ದ. ಸ್ನೇಹಿತೆಯೊಂದಿಗೆ ಮಾತನಾಡಿ ಮುಗಿಸಿದವಳ ಬಾಯಲ್ಲಿ ಇನ್ನೂ ಯಾಕೆ ಬರಲಿಲ್ಲ ಹುಬ್ಬಳ್ಳಿಯವಾ ಈ ಹಾಡನ್ನು ಗುನುಗಿಸ್ತಾ ಬಂದಳು. ಈಗೋ ಪಕ್ಕದಲ್ಲೇ ಬಂದ್ಬಿಟ್ನಲ್ಲ ಅಂಥವನು ಆಗಷ್ಟೇ ಗಮನಿಸಿದವಳು ಒಮ್ಮೆಲೆ ನಿಂತು, ಏನು ಹೇಳ್ತಿದ್ದೀರಾ, ಯಾವಾಗ ಬರಲಿದ್ದೀಯಾ ಅಂತ ಕೇಳಿದೆ ಅಲ್ವಾ, ಅದಕ್ಕೆ ಬಂದ್ಬಿಟ್ಟೆ ಅಂತ ಹೇಳಿದೆ ಅಂದ. ನಾನೇನು ನಿಮ್ಮನ್ನು ಕೇಳಲಿಲ್ಲ, ನಾನು ಹಾಡು ಹಾಡ್ತಿದ್ದೆ ಅಂದ್ಲು. ಅಂದಹಾಗೆ ನಿಮಗೆ ಏನು ಕೆಲಸ ಇಲ್ವಾ? ನಾನು ಹಿಂದೆನೇ ಸುತ್ತೀರಲ್ಲ, ನೀವು ಇಲ್ಲೇನು ಮಾಡ್ತಾಯಿದ್ದೀರಾ ಅಂತ ಸಾಲು ಪ್ರಶ್ನೆಗಳನ್ನು ಕೇಳಿದ್ಲು ಶರಣ್ಯ. ಈ ರೋಡು ನಿಮ್ಮಪ್ಪ ಹಾಕ್ಸಿದ್ದ ಅಂದ ಧೀರನ್. ಹಲೋ ಅಂದ್ಲು ಕೋಪದಿಂದ ನೋಡ್ತಾ. ಮತ್ತೆ ನಿಮ್ಮಪ್ಪ ಹಾಕ್ಸಿದ ರೋಡ್ನಲ್ಲಿ ಹೋದ ಹಾಗೆ ಕೋಪ ಪಡ್ತೀಯಲ್ಲ. ಆಮೇಲೆ ನಾನು ಈ ಕಡೆ ಹೋದೆ, ನೀನು ಎದುರುಗಡೆ ಬಂದೆ. ಸೀರೆಯಲ್ಲಿ ಒಂದು ಚಂದ ಮಾಮ ಕಣ್ಮುಖಾಂತರ ಹೋಗ್ತಿದೆಯಲ್ಲ, ಅದರ ಅಂದವನ್ನು ಹೊಗಳಿ ಒಂದು ಮಾತು ಹೇಳದೇ ಇದ್ದರೆ ಈ ದಿನ ಪೂರ್ತಿ ಸರಿಯಾಗೋಲ್ಲ, ಏನು ಮಾಡೋಕ್ಕೆ ಆಗಲ್ಲಮ್ಮ, ಅದಕ್ಕೆ ಹೇಳಿದೆ ಅಂದ. ಯಾರಿಗೆ ಯಾರು ಅಂದ್ಲು. ಸೀರೆ ಉಟ್ಟ ಚಂದಮಾಮನಿಗೆ ಕೋಪ ತರಿಸ್ಬೇಡ, ನಾನು ಚಂದಮಾಮನಿಗೆ ತಾನೇ ಹೇಳಿದೆ, ಯಾಕೋ ನೀನು ನಿನ್ನನ್ನೇ ಹೇಳ್ದ ಹಾಗೆ ಕೋಪ ಮಾಡ್ಕೊಳ್ತೀಯ ಅಂದ್ಲು ಅಂತ ಹೇಳ್ದ ಧೀರನ್. ಹಲೋ, ನೀವು ನಿಜವಾಗಿಯೂ ಸಿಂಗಾಪುರ್ ತಾನೇ? ಯಾಕೆ ಅಂದ ಧೀರನ್. ಇಲ್ಲ, ಕನ್ನಡ ಇಷ್ಟೊಂದು ಸರಳವಾಗಿ ಮಾತನಾಡ್ತಿದ್ದೀರಲ್ವಾ ಅದಕ್ಕೆ ಅಂದ್ಲು. ಫಾರಿನ್ ಹೋದ್ರಾ ಇಲ್ಲ ಸುಳ್ಳು ಬಿಲ್ಡಪ್ ಕೊಡ್ತಾ ಇದ್ದೀರಾ ಅಂತ ಕೇಳಿದ್ಲು. ನೀವೆಲ್ಲ ಬೇರೆ ಭಾಷೆ ಮಾತನಾಡೋದ್ರಲ್ಲಿ ಎಷ್ಟು ಆಸಕ್ತಿ ತೋರಿಸ್ತೀರೋ ಹಾಗೆಯೇ ನಾನು ನನ್ನ ಮಾತೃಭಾಷೆ ಮಾತಾಡೋದ್ರಲ್ಲಿ ಆಸಕ್ತಿ ತೋರಿಸ್ತೀನಿ. ಆರಂಭದಲ್ಲಿ ನನ್ನ ಅಮ್ಮನಿಗೆ ಇಂಗ್ಲೀಷ್ ಗೊತ್ತಿರಲಿಲ್ಲ, ಅವರೊಂದಿಗೆ ಕನ್ನಡ ಮಾತನಾಡಬೇಕಿತ್ತು. ಆಮೇಲೆ ಸಿಂಗಾಪುರದಲ್ಲಿ ಅವರವರ ಮಾತೃಭಾಷೆಯನ್ನು ಖಡಾಖಂಡಿತವಾಗಿ ಕಲಿಬೇಕು ಅಲ್ವಾ, ಬರೆಯಲು ಓದಲು ಕಡ್ಡಾಯವಾಗಿ ಕಲೀಲೇಬೇಕು. ನೀನು ಹೇಗೆ ಆಸಕ್ತಿಯಿಂದ ಇಂಗ್ಲೀಷ್ ಕಲ್ತ್ಕೊಳ್ತೀಯೋ ಅದೇ ರೀತಿ ನಾನು ಆಸಕ್ತಿಯಿಂದ ಕಲ್ತ್ಕೊಂಡೆ. ಮಾತನಾಡೋದು ಒಂದು ತಪ್ಪಾ ಅಂತ ಕೇಳ್ದ ಧೀರನ್. ಅದಕ್ಕಿಂತ ಹೆಚ್ಚು ಏನು ಮಾತನಾಡ್ದೆಂದು ತಿಳಿಯದೆ ತನ್ನ ಹಾದಿಯಲ್ಲಿ ಹೋಗಲು ಅನುವಾದ. ಹಲೋ, ಮ್ಯಾನರ್ಸ್ ಅಂದರೆ ಏನು ಅಂತ ಗೊತ್ತಿಲ್ವಾ? ತಿರುಗಿ ಯಾಕೆ, ಒಬ್ಬನು ಮಾತನಾಡ್ತಿರುವಾಗ ಹೋಗಬಹುದಾ ಅಂತ ಕೇಳ್ದ ಧೀರನ್. ನೀವು ಚಂದಮಾಮನ ಹತ್ರ ತಾನೇ ಮಾತಾಡ್ತಿರೋದು, ನೀವು ಮಾತನಾಡುವಾಗ ನನಗಿಲ್ಲೇನು ಕೆಲಸ ಅಂದ್ಲು ಶರಣ್ಯ. ಅವನ ಪ್ರಶ್ನೆಗೆ ಅವನ ಬಾಯಿಂದಲೇ ಬಂದ ಮಾತನ್ನು ಬಳಸಿ ಉತ್ತರ ಹೇಳಿ ಅವನನ್ನು ನೋಡಿದ್ಲು. ಪರವಾಗಿಲ್ವಲ್ಲ, ನನಗೆ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆಯಾ? ಹಲೋ, ಯಾರಿಗೆ ಯಾರು ಮ್ಯಾಚ್? ನಮ್ಮಮ್ಮ ನಿಮ್ಮ ಮನೆಯಲ್ಲಿ ಜಾತಕ ತಗೊಂಡು ಬಂದಿದ್ದಾಗಿ ಹೇಳಿದರು. ಜಾತಕ ತಗೊಂಡು ಹೋದರೆ ತಕ್ಷಣವೇ ನೀವೇನು ವರನಾ? ನಿಮ್ಮ ಹೃದಯವನ್ನು ನಿಮ್ಮ ಬಳಿನೇ ಭದ್ರವಾಗಿ ಇಟ್ಕೊಳ್ಳಿ. ನನ್ನ ಹೃದಯ ನಮ್ಮಪ್ಪ ಹೇಳುವ ಆತನಿಗೆ ಮಾತ್ರ ಅಂದ್ಲು ಶರಣ್ಯ.
ಹಾಗಂತ ಹೇಳಿ ಹೊರಟ್ಲು. ಜಾತಕ ನೋಡಿ ಬಂದಮೇಲೆ ಮನೆಗೆ ಬಂದ ಪವಿತ್ರ ಲಕ್ಷ್ಮಿ ತನ್ನ ಮನೆಯ ಪೂಜಾ ಕೊಠಡಿಯಲ್ಲಿರುವ ಕುಲದೇವರಾದ ಪರಮೇಶ್ವರಿಯನ್ನು ಪ್ರಾರ್ಥಿಸಿ ಆ ಕ್ಷಣವೇ ಮಗನನ್ನು ಮನೆಗೆ ಕರೆದರು. ಅವನು ಆ ಊರನ್ನು ದಾಟಿದವನು. ಹೆತ್ತವಳ ಕರೆಯನ್ನು ಸ್ವೀಕರಿಸಿ, ಮಾಮ್ ಏನು ವಿಷಯ, ಈಗಲೇ ಹೊರಟು ಸ್ವಲ್ಪ ಮನೆಗೆ ಬಾ ಅಂದ್ಲು. ಏನು ವಿಷಯ ಮಾಮ್ ಹೇಳಿ, ಶರಣ್ಯಳನ್ನು ಹೆಣ್ಣು ನೋಡಲು ಹೋಗೋಣ ಅಂತ ಹೇಳಿದರು ಪವಿತ್ರ. ಮಾಮ್ ಏನು ಯೋಚಿಸ್ತಾ ಇದ್ದೀರಾ, ನನ್ನ ಮಗನಿಗೆ ಬೇಗ ಮದುವೆ ಮಾಡಬೇಕು ಅಂತ ಕಣೋ ಅಂದ್ಲು ಪವಿತ್ರ. ಮಾಮ್ ಇದು ಒಳ್ಳೆಯದಕ್ಕಲ್ಲ, ಊರಿನಲ್ಲಿ ಬೇರೆ ಹೆಣ್ಣೇ ಇಲ್ವಾ, ಈಗ ನೀನು ಬರ್ತೀಯಾ, ಬೇರೆ ಮಾತನಾಡಬೇಕೆ, ಏನೂ ಇಲ್ಲ ಅಂತ ಹೇಳಿದ್ಲು ಪವಿತ್ರ. ಬಾಗಿಲು ಬಳಿ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದ್ರು. ಕೋಪದಿಂದ 10 ನಿಮಿಷದಲ್ಲಿ ಬಂದವನು, ಮಾಮ್ ಈಗಲೇ ಹೋಗಿ ಹೆಣ್ಣು ನೋಡಲು ಏನಾಯಿತು ಅಂತ ಕೇಳ್ದ. ಧೀರನ್, 1 ತಿಂಗಳಲ್ಲಿ ನಿನಗೆ ಮದುವೆ ಆಗಬೇಕು ಅಂತ ಜಾತಕದಲ್ಲಿ ಹೇಳ್ತಿದ್ದಾರೆ. 100 ರೂಪಾಯಿ ಹಣಕ್ಕಾಗಿ ಯಾರೋ ಒಬ್ಬರು ಹೇಳುವ ಮಾತನ್ನೆಲ್ಲ ಕೇಳಿಕೊಂಡು ನಿಮ್ಮ ಮನಸ್ಸನ್ನು ಗೊಂದಲಕ್ಕೀಡು ಮಾಡ್ಕೋಬೇಡಿ ಮಾಮ್. ಮೂಢನಂಬಿಕೆಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡೋದು ತಪ್ಪು ಅಂದ. ಮೂಢನಂಬಿಕೆಯಾಗಿದ್ದರೂ ಎಲ್ಲ ತಪ್ಪಿಗೂ ಒಂದು ಶಿಕ್ಷೆ ಇದ್ದೇ ಇದೆಯಲ್ವಾ. ನಾನೇನಮ್ಮ ತಪ್ಪು ಮಾಡಿದೆ, ಆ ರಮಣ್ ಕುಟುಂಬವನ್ನು ನಾಶ ಮಾಡಲು ಅಪ್ಪ ಮಗನೂ ಸೇರಿ ಮಾಡುವ ಯೋಜನೆ ಶಿಕ್ಷೆ ಎಲ್ಲ ಸಿಗುತ್ತೆ. ಅವನೇ ಅವರು ಮಾಡಿದ ತಪ್ಪಿಗೆ ತಾನೇ ಅಮ್ಮ ನಾನು ಶಿಕ್ಷೆ ಕೊಡ್ತಿದ್ದೀವಿ. ತಪ್ಪು ಮಾಡಿದವನು ಒಬ್ಬ, ಶಿಕ್ಷೆ ಕೊಡೋದು ಇನ್ನೊಬ್ಬರಿಗಾ. ಆ ರಮಣ್ ಬುದ್ಧಿವಂತಿಕೆ ಹೆಚ್ಚು, ಅದಕ್ಕೆ ನೀನು ಏನೇ ದ್ರೋಹ ಮಾಡಿದರೂ ಅದನ್ನೆಲ್ಲ ನಾಶ ಮಾಡಿ ದೊಡ್ಡ ಉದ್ಯಮಿಯಾಗಿ ಮಿಂಚ್ತಾ ಇದ್ದಾನೆ ಅಂತ ಹೇಳಿದ್ಲು ಪವಿತ್ರ. ಈ ಕಥೆ ಮುಂದುವರಿಯೋದು. ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ, ಶರಣ್ಯ ಮತ್ತು ಧೀರನ್ ಮದುವೆ ಆಗ್ತಾರಾ, ಇವ್ರ ಸಂಸಾರದ ಗುಟ್ಟೆಲ್ಲ ಹೊರಬೀಳುತ್ತಾ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋದಕ್ಕೆ ಕಾಯ್ತಾ ಇರಿ. ಧನ್ಯವಾದಗಳು.